ಯಾರಿಗೋ ರಿಂಗ್ ಮಾಸ್ಟರ್ ಅಂತಿತ್ತು ನಿಮಗೆ. ನನ್ನ ಮಗನ್ ನನ್ನ ಬೆಂಡ ತುಬಿಡ್ತೀನಿ. ಇದೆಲ್ಲ ಬೇಕಾ? ಮೆಂಟಲ್ ಗೌಡ ಅಂತ ಕರಿಬೇಕು. ಓಕೆ, ಮೆಂಟಲ್ ಕೊಡ್ರಿ, ಮೆಂಟಲ್ ಕೊಡ್ರಿ. ಮಗನ್ ಒಬ್ಬನೇ ಇದ್ದಾಗ ಅಟ್ಯಾಕ್ ಮಾಡ್ರಿ, ಕೈ ಬಿಟ್ಟು ನೋಡಿ ಈ ಮೆಂಟಲ್ ಗೌಡ ಏನಂತ ತೋರಿಸ್ತೀನಿ. ನನ್ನ ಮಗನ್ ಒಬ್ಬೊಬ್ಬರನ್ನ ಬೆಂಡೆ ತುಬಿಡ್ತೀನಿ, ಅರ್ಥ ಆಯ್ತಾ? ಅದಕ್ಕೆ ಲಾಕ್ ಮಾಡಿದ್ದು. ಓಯ್, ನಿಮ್ಮ ಅಜ್ಜಿ ಸುಂಟಿ ನೋಡ್ದೆ ಅಂತ ಔಷಧಿ ಕೊಡ್ತೀರಿ ಅವರಿಗೆ. ಎಲ್ಲಿದ್ಯೋ ಜೇಬಲ್ಲಿ. ಇವ್ರ ಜೇಬಲ್ ಯಾಕೆ ಹಿಡ್ಕೋದೆ? ಓಯ್, ನಿಮ್ಮ ಬೊಜ್ಜ ನನ್ನ ಜೇಬಲ್ಲಿ ಜಮರ್ರೆ. ಏಯ್ ಬೇಡ, ಏನೇನ್ ಮಾಡ್ತಾ ಇದ್ರಿ? ನನ್ನ ಮಗ ಇವೆಲ್ಲ ನನ್ನ ಎಕ್ಕ ಎಲ್ಲ ಮಾಡಬೇಡಿ. ಕಡಿ ಬಾಬಣ್ಣ, ಚಂದನವ್ರೆ, ನಮ್ ಬಾಬಣ್ಣಂಗೆ ಏನ್ ಮಾಡಿದ್ರಿ? ಅವ್ರು ಬದುಕೋರ ತಾನೆ? ಪುಟ್ಟಕ್ಕ, ಇನ್ನೊಂದು ಸ್ವಲ್ಪ ಹೊತ್ತು ರಿಂಗ್ ಮಾಸ್ಟರ್ ಸರಿ ಹೋಗ್ತಾರೆ. ರಾಕಿರಯ್ಯವ್ರೆ, ನಮ್ ಬಾಬಣ್ಣಗೆ ಅದ್ ಯಾರೋ ಕುಡ್ಸುದ್ರಲ್ಲ? ಅದು ಅವ್ರು ಸರಿಯಾಗುವ ಫಾರ್ಮುಲಾ ನಾನೇ ಕಂಡಿಡ್ದದ್ದು. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಇವರು ಹುಚ್ಚಿ ಬಿಟ್ಟು ಕೆಚ್ಚೆದ್ದು ಬಿಡ್ತದೆ. ನೀವೇನು ಯೋಚನೆ ಮಾಡ್ಬಿಡಿ, ಎಲ್ಲ ಒಳ್ಳೇದಾಗುತ್ತೆ. ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಗೌಡ್ರು ಎಚ್ಚರ ಆಗ್ಬಿಡ್ತಾರೆ. ರಾಕೆ, ಬರ ಹೋಗೋಣ. ಐ ಲೈಕ್ ಇಟ್. ಕ್ಯಾಚ್ ಕ್ಯಾಚ್ ಕ್ಯಾಚ್. ಚಂದನವ್ರೆ, 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 ಚಂದನವ್ರೆ! ಮುಳಿಯವ್ರೆ, ಏನಾಯ್ತು? ಯಾಕೆ ಇಷ್ಟು ಗಾಬರಿ ಆಗಿದ್ದೀರಾ? ಅದು ಅದು ನಮ್ ಬಾಬಣ್ಣ. ನಿಮ್ ಬಾಬಣ್ಣ ಏನಾಯ್ತು ಗೌಡ್ರಿಗೆ? ನೀವಪ್ಪ ನೋಡಿ, ಬನ್ನಿ. ಚಂದನವ್ರೆ, ಇಲ್ಲಿ ನೋಡಿ. వడి మగ వడి మగ వడి మగ వడి మగ బిడబెడ ఉన్నా శ్రీరాంపుర గల్లి సుತ್ತಮುತ್ತ ಬಂದ್ರೆ ಮಚ್ಚ ಎದ್ದು ಬಿಡಬೇಡ ಉన్నా ವಡಿ ಮಗ ವಡಿ ಮಗ ವಡಿ ಮಗ ವಡಿ ಮಗ ಬಾಬಣ್ಣ, ಬಾಬಣ್ಣ, ಅವ್ರಿಗೆ ಬಿಟ್ಬಿಡಿ ಬಾಬಣ್ಣ. ಬಾಬಣ್ಣ, ಬಾಬಣ್ಣ. ಅಮ್ಮಿ ಬಿಟ್ಬಿಡಿ. ಅತ್ತೆವ್ವ, ಇವ್ರನ್ನ ಕೊಲೆ ಮಾಡ್ಬಿಡ್ತಾರೆ, ಬಿಡ್ಸಿ. ಕೂಸು ಬುಡು ಕಣ್ಲ ಅವ್ರನ್ನ. ಅವ್ವಾ, ನಾ ಬಿಡ್ಬೇಕು ಅಂದ್ರೆ ನೀ ಕುಣ್ತಾ ಹಾಕ್ಬೇಕು. ಬೇಡ ಕಣ್ಲ, ಸೊಂಟ ನೋಯ್ತದೆ. ನೀ ಆಗಕ್ಕಿಲ್ಲ ಅಂದ್ರೆ ನಾ ಬಿಡಕ್ಕಿಲ್ಲ. ಆಂಟಿ ಪ್ಲೀಸ್ ಏನಾದ್ರೂ ಮಾಡಿ. ಬೇಡ ಕಣ್ಲ. ನಾ ಬಿಡಲ್ಲ, ನೀ ಕುಣ್ತಾ ಹಾಕು ಬಿಟ್ಟು ಬಿಡ್ತೀನಿ. ಅಯ್ಯೋ, ಸರಿ, ಕುಣಿತೀನಿ. ಆಮೇಲೆ ಪುಟ್ಬಲಿ ಬಾಬಣ್ಣ, ಬಾಲೆ 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 ಆಮೇಲೆ ಪುಟ್ಬಲಿ ನಿನಗೋಸ್ಕರ ಒಂದು ಕವಿತೆ ಬರ್ತೀನಿ, ಹೇಳ್ಬಿಡ್ತೀನಿ, ಕೇಳಿಸ್ಕಮ್ಮೆ. ಹಂಗಾರೆ ನೀವು ಡಿಪ್ರೆಷನ್ ಆಗಿ ಬಂದಿದ್ದೀರಿ? ಅದು ಡಿಪ್ರೆಷನ್ ಅಲ್ಲ ಕಮ್ಮೆ, ಪ್ರಿಪರೇಷನ್. ಹಿಡಿದ್ರೆ ಚಾಡ, ಅದನ್ನೇ ಯಾಕೆ ಬಂದಿದ್ದೀರಿ? ಮೂಕ ಬಿಡು, ಹೇಳ್ತೀನಿ, ಕೇಳಿಸ್ಕ. ಹೇಳಿ. ನಿನ್ನೊಲುಮೆಯಿಂದಲೇ ಬಾಳು ಬೆಳಕಾಗಿರಲು, ನಿನ್ನೊಲುಮೆಯಿಂದಲೇ ಬಾಳು ಬೆಳಕಾಗಿರಲು ಚಂದ್ರಮುಖಿ ನೀನೆನಲು ತಪ್ಪೇನೆ. ತಪ್ಪಿಲ್ಲ, ತಪ್ಪಿಲ್ಲ. ನಿನ್ನ ಸೌಜನ್ಯವೇ ದಾರಿ ನೆರಳಾಗಿರಲು, ನಿನ್ನ ಸೌಜನ್ಯವೇ ದಾರಿ ನೆರಳಾಗಿರಲು ನಿತ್ಯ ಸುಖಿ ನೀನೆನಲು ಒಪ್ಪೇನೆ. ಒಪ್ಕೋತೀನಿ, ಒಪ್ಕೋತೀನಿ. ನಿನ್ನೊಲುಮೆಯಿಂದಲೇ ಬಾಳು ಬೆಳಕಾಗಿರಲು ಚಂದ್ರಮುಖಿ ನೀನೆನಲು ತಪ್ಪೇನೆ. ನಿನ್ನ ಸೌಜನ್ಯವೇ ದಾರಿ ನೆರಳಾಗಿರಲು ನಿತ್ಯ ಸುಖಿ ನೀನೆನಲು ಒಪ್ಪೇನೆ. ನಿನ್ನ ಅಮ್ಮೆ ಪುಟ್ಬಲಿ ನೋಡಮ್ಮೆ, ಜಗತ್ತು ಎಷ್ಟು ಮುಂದುವರೆದು ಬಿಟ್ಟದೆ. ಈಗ ತನ ಕವಿತೆ ಬರ್ದಿನಿ, ಆಗ್ಲೇ ಅದನ್ನ ಹಾಡು ಮಾಡ್ಬಿಟ್ಟಾರೆ.
ಈ ಗೌಡ್ರೆ ಇದನ್ನ ಬರ್ದಿದ್ ನೀವಲ್ಲ, KS ನರಸಿಂಹಸ್ವಾಮಿ ಅವರು. ಇದನ್ನ ಹಾಡ್ದವರು ದಿವಂಗತ C ಅಶ್ವಥ್ ಅವರು. ಗಿಳಿಯು ಪಂಜರದೊಳಿಲ್ಲ ರಾಮ, ಗಿಳಿಯು ಪಂಜರದೊಳಿಲ್ಲ ರಾಮ, ಬರಿದೆ ಪಂಜರವಾಯ್ತಲ್ಲ ರಾಮ. ಇದು ಪುರಂದರದಾಸರದು. ಮಧುರ ಅವ್ರೆ ಬಾಮಣ ಮನೆ ಮನೆ ಕೂತ್ಕೊಳ್ಳಿ. ಆಮೇಲೆ ಪುಟ್ಮಲಿ ಇದೆ ನಮ್ಮ ನೀ ಊರಟ್ಟಿದೆ. ಗೌಡ್ರೆ ನೀವ್ ಕವನ ಹೇಳ್ತೀನಿ ಅಂತ ಹೇಳಿದ್ರಲ್ಲ, ನಾನು ಒಬ್ಳೆ ಯಾಕೆ ಕೇಳಿಸ್ಕೊಳ್ಳೋದು? ಪುಟ್ಮಲಿ ಅವ್ರು ಕೇಳಿಸ್ಕೊಳ್ಳಿ ಅಂತ ಕರೆಸ್ದೆ. ತೊಂದ್ರೆ ಇಲ್ಲ, ನೀವು ಹೇಳದ್ಮೇಲೆ ಆಯ್ತು ಕಂಬುಡಿ. ಮಧುರವ್ರೆ, ನಮ್ ಬಾಬಣ್ಣ ಎಷ್ಟು ಪಸಂದ ಕವನ ಹೇಳ್ತಾರೆ ಗೊತ್ತಾ? ಮುಂದೆ ಎಷ್ಟೊಂದು ಕವನಗಳು ಹೇಳವ್ರೆ. ಹೌದಾ ಪುಟ್ಮಲಿ ಅವ್ರೆ? ಗೌಡ್ರೆ ಪುಟ್ಮಲಿ ಅವ್ರ ಮುಂದೆ ಎಷ್ಟೊಂದ್ ಕವನ ಹೇಳಿದಿರ, ನಂಗೆ ಯಾಕೆ ಯಾವ ಕವನನೂ ಹೇಳಿಲ್ಲ? ಬೇಜಾರು ಮಾಡ್ಕೋಬೇಡಿ ಮಧುರವ್ರ, ಯಾನ್ ಮಾಡೋದು ಹೇಳಿ. ನಾ ಬಂದಾಗ್ಲೆಲ್ಲ ಅಣ್ಣಯ್ಯಪ್ಪನವ್ರು ಇರ್ತಿದ್ರು, ಅದಕ್ಕೆ ಈಗ ಬಂದಿನಲ್ಲ. ನಾ ಹೇಳ್ತೀನಿ, ನೀವು ಕೇಳಿಸ್ಕೊಳ್ಳಿ. ಶುರು ಮಾಡಮ್ಮ. ಅಂದ್ರೆ ನಾ ಕವಿತೆ ಹೇಳ್ತೀನಿ, ನೀವು ಸಾಥ್ ಕೊಡಿ ಎಂದಿ. ಗೌಡ್ರೆ ಕವಿತೆ ಹೇಳ್ತೀನಿ ಅಂತ ಹೇಳಿ ಹೆಡ್ಫೋನ್ ಹಾಕೊಂಡು ಹಾಡ್ ಕೇಳ್ತಿದ್ದೀರಾ? ನಾನು ಹಾಡು ಕೇಳ್ತಲ್ಲ ಮಧುರವ್ರೆ, ನಾನು ಕವಿತೆ ಹೇಳ್ಬೇಕಾದ್ರೆ ಆಚೋರಿ ಈಚೋರಿ ಶಬ್ದ ಕೇಳಿ ಡಿಸ್ಟರ್ಬ್ ಆಗಬಾರ್ದು ಅಂತ ಈಗ ನಾಲ್ಕಣಿನಿ ಅಷ್ಟೇ. ಓ ಹಾಗ, ಶುರು ಹಚ್ಕೊಳ್ಳಿ. ಮಧುರವ್ರೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಿನ್ನ ಹೃದಯದ ಮಾತು ನನಗೆ ಕೇಳಿ ಬಂತು, ನಿನ್ನ ಹೃದಯದ ಮಾತು ನನಗೆ ಕೇಳಿ ಬಂತು, ಅದನ್ನು ಕೇಳಿ ನನ್ನಲ್ಲಿ ಪ್ರೀತಿ ತುಂಬಿ ಬಂತು, ಅದನ್ನು ನಿನಗೆ ಹೇಳುವಷ್ಟರಲ್ಲಿ ಕೈ ಜಾರಿ ಹೋಯ್ತು. ಸೂಪರ್. ಮಧುರವ್ರೆ ಇನ್ನೊಂದು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಹಾ ಹೇಳಿ ಗೌಡ್ರೆ. ನಾವು ಹಾವಿಗೆ ಮುತ್ತಿಟ್ಟರೆ ಸಾಹಸ. ಮಧುರವ್ರೆ ವಾ 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 ನೀ. ಪುಟ್ಮಲಿ ಅವ್ರೆ ಇಬ್ರು ಒಟ್ಟಿಗೆ ಬಾಬಾ ಅಂತ ಹೇಳೋಣ. ನಾವು ಹಾವಿಗೆ ಮುತ್ತಿಟ್ಟರೆ ಸಾಹಸ, ನಾವು ಹಾವಿಗೆ ಮುತ್ತಿಟ್ಟರೆ ಸಾಹಸ, ಹಾವು ನಮಗೆ ಮುತ್ತಿಟ್ಟರೆ ಕೈಲಾಸ. ಗೌಡ್ರೆ ನೀವ್ ಎಷ್ಟು ಟ್ಯಾಲೆಂಟೆಡ್. ನೀವಿಬ್ರು ಒಪ್ಪೋದಾದ್ರೆ ನಾನೊಂದು ಕವನ ಹೇಳ್ತೀನಿ. ಚಂದನವ್ರೆ, ನೀವು ಕವನ ಹೇಳಿರಿಯಾ? ಅದೇನ್ ಕಷ್ಟ ಅಲ್ಲ ಪುಟ್ಮಲ್ಲಿ ಅವರೇ, ಯಾರು ಬೇಕಾದ್ರೂ ಕವನ ಹೇಳ್ಬೋದು. ಅಣ್ಣಪ್ಪನವ್ರೆ ಕವನ ಹೇಳೋದೇನ ಸುಲಭ ಅನ್ಕೊಂಬಿಟ್ರಿಯಾ? ಅದು ನಿಮ್ ಕೈಲಿ ಆಗಲ್ಲ ಕಂಬುಡಿ, ಅದಕ್ಕೆ ಪ್ರಿಪರೇಷನ್ ಬೇಕು. ನಿಮ್ ಪ್ರಿಪರೇಷನ್ ಸಪ್ರೇಷನ್ ಮಾಡ್ಬೇಕು ಅಂತಾನೆ ನಾನು ಬಂದಿರೋದು ಗೌಡ್ರೆ. ಎಲ್ಲಿ ಈಗ ಹೇಳಿದ ಕವನನ ನನಗೋಸ್ಕರ ಇನ್ನೊಂದ್ಸಲ ಹೇಳಿ. ಅಣ್ಣಪ್ಪನವ್ರೆ ನಾನು ಒಂದೇ ಸತ ಹೇಳೋದು, ಪುನಃ ಹೇಳಲ್ಲ. ಪರವಾಗಿಲ್ಲ ಹೇಳಿ ಗೌಡ್ರೆ, ಒಂದ್ಸಲ ರಿವೈಂಡ್ ಮಾಡಿ ಕೇಳಿಸ್ಕೊಂಡು ಆಮೇಲೆ ಹೇಳಿ. ಯಾರನ್ನ ರಿವೈಂಡ್ ಮಾಡಿ ಕೇಳಿಸ್ಕೊಂಡು ಹೇಳೋದು? ನಿಮ್ ಜ್ಞಾಪಕ ಶಕ್ತಿನ ಗೌಡ್ರೆ, ನೀವ್ ಯಾಕೇನೇನು ಅನ್ಕೋತೀರಾ? ಹಾವಿಗೆ ನಾವು ಮುತ್ತಿಟ್ಟರೆ ಸಾಹಸ, ಹಾವಿಗೆ ನಾವು ಮುತ್ತಿಟ್ಟರೆ ಸಾಹಸ, ಹಾವು ನಮಗೆ ಮುತ್ತಿಟ್ಟರೆ ಕೈಲಾಸ. ವಾ ಸೂಪರ್ ಗೌಡ್ರೆ. ಈಗ ನಾನೊಂದು ಕವನ ಹೇಳ ಗೌಡ್ರೆ, ನೀವು ನಿಮ್ಮ ಸ್ವಂತ ಕವನವನ್ನು ಹೇಳಿದರೆ ಅದು ಸಾಹಸ, ನೀವು ನಿಮ್ಮ ಸ್ವಂತ ಕವನವನ್ನು ಹೇಳಿದರೆ ಅದು ಸಾಹಸ, ಬೇರೆಯವರ ಕವನವನ್ನು ಕದ್ದು ಹೇಳಿದರೆ ಅದು ದುಸ್ಸಾಹಸ. ಉತ್ಮಲ್ಲಿ ಅವರೇ ನಾನು ಕವನ ಹೇಳ್ತೀನ? ಓ ಪಸಂದಾಗಿ ಹೇಳ್ತಿದ್ದೀರಿ. ಕದ್ದು ಹೇಳೋದಾದ್ರೆ ಯಾರು ಬೇಕಾದ್ರೂ ಪಸಂದಾಗಿ ಹೇಳ್ಬೋದು. ಈಗ ಈ ಕವಿಗಳು ಅದನ್ನೇ ಮಾಡಿದ್ದು, ಫೋನಲ್ಲಿ ಕೇಳಿದ್ದು ನಿಮ್ಗೆ ಹೇಳಿದ್ದು. ಗೌಡ್ರೆ ನೀವ್ ಇಷ್ಟು ಚೀಪ್ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಮಧುರವ್ರ ಅವ್ರ ಮಾತನ್ನ ನಂಬೇಡಿ, ಅವ್ರು ಸುಳ್ಳು ಹೇಳ್ತಾವ್ರೆ. ಮಧು, ಗೌಡ್ರು ಸಾಕ್ಷಿ ಇಲ್ಲದೆ ಏನನ್ನು ಒಪ್ಕೊಳ್ಳಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಗೌಡ್ರೆ ಟ್ರೈಲರ್ ಆಯ್ತು, ಈಗ ಸಿನಿಮಾ ರಿಲೀಸ್ ಮಾಡ್ತೀನಿ ನೋಡಿ. ರಾಖೆ ಕರ್ಕೊಂಬರೋರು ನೀನು ಶಾನೆ ಬದಲಾಗ್ಬಿಟ್ಟಿದೆ ಕಂಬಿಡು. ಗಂಡನ ಮೇಲೆ ಭಯ ಭಕ್ತಿ ಏನೂ ಇಲ್ಲ. ಬತ್ತ ರಾಯರ ಕೂದ್ರ ಕತ್ತೆ ಆಯ್ತು ಅನ್ನಂಗ ಆಗ್ತದೆ. ನೀವೇನು ಮಾಡಿಲ್ಲ, ನಿಮ್ಮ ಹೆಂಡತಿ ಪುಟ್ಮಲ್ಲಿ ಅವರು ದೈವ ಸಫಾಯಿ ಮಾಡಿದ್ದಾರೆ, ಅದಕ್ಕೆ ನೋಟಿಸ್ ಕೊಟ್ಟು ಹೋಗೋಣ ಅಂತ ಬಂದಿದ್ದೀನಿ.